ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರು ದಯಾಮಯ ಗುರು ಕರುಣಾಮಯ ಅಂತ ಹೇಳ್ತಾರೆ. ಕಬೀರ್ ಏನ್ ಹೇಳ್ರು? ದಯಾಮಯ ಗುರು ಕರುಣಾಮಯ ಅಂತಕ್ಕಂಥದ್ದು. ಈ ಜಗತ್ತಿನಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಕೆಲಸವನ್ನ ಮಾಡ್ತಕ್ಕಂಥವ್ ಯಾರದಾರ ಅಂತ ಕೇಳಿದ್ರೆ ಸದ್ಗುರು ಅದಾನ. ಬ್ರಹ್ಮ ಮಾಡ್ತಕ್ಕಂಥದ್ದು ಸೃಷ್ಟಿಯನ್ನ ನಿರ್ಮಾಣ ಮಾಡ್ತಾ ಹುಟ್ಟಿಸೋ ಕೆಲಸವನ್ನ ಮಾಡ್ತಾನ. ಗುರು ಏನ್ ಮಾಡ್ತಾನ? ನಿನ್ನಲ್ಲಿ ಜ್ಞಾನದ ಕಿರಣಗಳನ್ನ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾನ. ಅದನ್ನ ಲಾಲನೆ ಪಾಲನೆ ಮಾಡ್ತಾನೆ. ಯಾರು? ನಿನ್ನಲ್ಲಿ ಗುರುನಾಥ ಅಥವಾ ಕೊಟ್ಟಿರ್ತಕ್ಕಂಥ ಬ್ರಹ್ಮ ಮಾಡಿದ ಸೃಷ್ಟಿಯನ್ನ ಹೆಂಗ ಲಾಲನೆ ಪಾಲನೆ ಮಾಡ್ತಾನಲ್ಲ, ಹಂಗ ಗುರು ಇಲ್ಲಿ ಏನ್ ಮಾಡ್ತಾನಂತ ಕೇಳಿದ್ರೆ ಸದ್ಗುಣಗಳನ್ನ ಉದ್ಭವ ಮಾಡಿರ್ತಕ್ಕಂಥವಕ್ಕ ಧಕ್ಕೆ ಬಾರ್ಲಾರ್ದಂಗ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಕೊನೆಗೆ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಲಯ ಮಾಡ್ತಕ್ಕಂಥದ್ದು ಕೂಡ ಗುರು ಮಾಡ್ತಾನ. ಮೂರು ಕಾರ್ಯವನ್ನ ಒಬ್ಬನೇ ಮಾಡ್ತಾನ. ಅದಕ್ಕೆ ನಗರೋರಧಿಕಂ ಸಾರುತ್ತಿದೆ ಶ್ರುತಿ ಅಂತ ಹೇಳ್ತಾನೆ. ಇಲ್ಲಿ ಜಾತಿ ಮತ ಪಂಥ ಕುಲವೆನ್ನದೆ ಯಾರ ಪುಣ್ಯಾತ್ಮರ ಗುರುವಿನ ಲಕ್ಷಣವನ್ನು ಪಾನಿ ಪೀನಕ್ಕೋ ಚಾನಕ ಗುರು ಕರ್ನಕ್ಕೋ ಪೈಚಾನಿಕ ಅಂತಾರಿಲ್ಲ. ನೇರ ಕಾಸಿ ಸೋಸಿ ಆರಿಸಿ ಕುಡಿತೀರಿ. ಮತ್ತು ಗುರುವಿಗೆ ಮಾಡ್ಕೋಬೇಕಾದ್ರೆ ಈಗ ನಿಮ್ಮ ಮನೆಗೆ ಹೋಗ್ಬೇಕೇನು ಸೊಸೆನ ತರಬೇಕಾದ್ರೆ ಎಷ್ಟು ವರ್ಷ ಇರ್ತಾಳ ಅವ್ರದ ನಿಮ್ದು ಆವಿಷ್ಯದ ಸಂಬಂಧ. ಋಣಾನುಬಂಧಿ ಪತಿ ಪತ್ನಿ ಸುತಾಲಯ ಅಂತ ಹೇಳ್ತಾರ. ಅಂದಿಲ್ಲ, ಋಣ ಇರ್ತಕ್ಕ ಇರ್ತಾರ, ಋಣ ಆದ ಬಳಿಕ ಮುಗಿತದೆ. ಅಂತವ್ರನ್ನ ತರಬೇಕಾದ್ರೆ ಕಾಲೊಮ್ಮೆ ನೋಡ್ತೀರಿ, ಕೈಯೊಮ್ಮೆ ನೋಡ್ತೀರಿ, ಪಂಚಾಂಗೊಮ್ಮೆ ನೋಡ್ತೀರಿ, ಗುಣಗಳನ್ನ ಕೇಳ್ತೀರಿ, ಗಣಗಳನ್ನ ಕೇಳ್ತೀರಿ, ಎಲ್ಲ ಮಾಡ್ತೀರಿ. ಕಡೆಗಿಟ್ಟು ಎಲ್ಲ ಮಾಡಿದ ಬಳಿಕ ಮುಂದೆ ಲಗ್ನದ ಪತ್ರಿಕೆ ಆಮಂತ್ರಣ ಪತ್ರ ಇರ್ತೈತಿ, ಹಿಂದಿನ ಬಾಜು ಡುಬೈಗ ಡೈವರ್ಸ್ ಪತ್ರ ಇರ್ತೈತಿ. ಪೇಪರ್ ಒಂದರಿ ನಡ್ದಾವಿಲ್ರಿ. ಮತ್ತೆ ಮುಂದೆ ಮದುವೆ ಆಮಂತ್ರಣ ಪತ್ರಿಕೆ ಇರ್ತದ, ಹಿಂದೆ ಡೈವರ್ಸ್ ಪತ್ರ ಇರ್ತದ. ಅದಕ್ಕೆ ಪುಣ್ಯಾತ್ಮರು ಎಂತೊಲಿವನು ಕರ್ಣತ್ರಯ ದೋಷವನ್ನು ಮೀರಿ ಕಂತು ಕಾಲ ಪುರವೈರಿ ಗುರು ಶಂಭಲಿಂಗ ಎಂತೊಲಿವನು ಅಂತ ಹೇಳ್ತಾರೆ. ನಮ್ಮಲ್ಲಿವ ಇವೆಲ್ಲ ಹೋದಾಗ ಮಾತ್ರ ಗುರು ನಮಗೇನಾಗ್ತಾನಂತ ಕೇಳಿದ್ರೆ ದೊರಿಲಿಕ್ಕೆ ಸಾಧ್ಯದ. ಅಂತ ಗುರುವಿನನ್ನು ದೊರಕಿಸಿಕೊಂಡಿರ್ತಕ್ಕಂಥ ಮಾನುಭಾವನಿಗೆ ಸದ್ಗುರುಗಳು ಆಶೀರ್ವಾದ ಮಾಡ್ತಾರೆ. 25 ವರ್ಷ ಅಭಿಷೇಕ ನಿನಗೆ ಕೊಟ್ಟಿನಿ, ಹೋಗಿ ಕೆಲಸ ಮಾಡಂತೇಳಿ. ಕುಂತ ಜನ ಸುಮ್ಮನಿರ್ಲಿಲ್ಲ. ಅವನು ಕಾಳಪ್ಪನ ಆವಿಷ್ಯ ಮುಗದತ್ತ. ನಾವು ಆದ್ರೂ ಕೂಡ ಮುಂದಿನವ್ರೆ ಲೆಕ್ಕ ಮಾಡ್ರಿ, 25 ವರ್ಷ ಆದ ಬಳಿಕ ಸಾಯ್ತಾನೋ ಅದ್ರೊಳಗೆ ಸಾಯ್ತಾನ ತಿಳ್ಕೊಂಡು ಬರದಿಟ್ಟು ಹೇಳ್ತಾರ ಸುತ್ತಿದ್ದವ್ರೆಲ್ಲ. ಹೋಗ್ಬೇಡ್ರಿ ಅಪ್ಪ ಹೋಗ್ಬೇಡ್ರಿ ಅಂತಿದತ್ತು ಗುರುನಾಥಗ. ಭಾಳ ಅಳ್ಳಾಕತ್ತಿರತ್ತ ಗೌಡ್ರು. ಹೋಗ್ಬೇಡ್ರಿಪ್ಪ ಏನಾಯ್ತು, ಎಷ್ಟು ವರ್ಷ ಇರ್ಬೇಕು ಅಂದ್ರತ್ತ, 10 ವರ್ಷ ಇರ್ಬೇಕಂದ್ರ ಡೈರಿಯಾಗ ಬರೋದು ಅವನ ಮನೆಗೆ ಕೊಟ್ಟು ಕಳಿಸಿರತ್ತ. ಹೋಗತ್ತ ನಿತ್ಯ ಕಾಯಕ ನಡೀತ. 10 ವರ್ಷ ಆಗ್ಲಕ್ಕ 10 ದಿವ್ಸ ಕಡಿಮೆ ಇತ್ತತ್ತ. ಡೈರಿ ತರಿಸಿರತ್ತ ಗುರುಗಳು, ಗೌಡ್ನ ಕರೆಸಿರತ್ತ. ಮತ್ತಳಾಕತ್ತವ, ಹೋಗ್ಬೇಡ್ರಿಪ್ಪ ಹೋಗ್ಬೇಡ್ರಿ, ಇನ್ನ 100 ವರ್ಷ ಇರ್ಬೇಕಂತ. ನಿಂದ ನಾಲಿಗೆ ಒಂದೈತೇನೆ 2 ಐತೇನು? ಅವಾಗ ಬೇಡ್ಕೊಳಗ 100 ವರ್ಷ ಬೇಡ್ಕೊಂಡಿದ್ದೇನೆ, 100 ವರ್ಷ ಇರ್ತೀನಿ. 10 ವರ್ಷ ಬೇಡ್ಕೊಂಡದಿ, ಒಮ್ಮೆ ಉಗುಳು ಹೊಳ್ಳಿ ತೊಗೊಳಕ್ ಬರದಲ್ಲ, 10 ವರ್ಷ ಮುಗಿಸೇ ಬಿಡ್ತಾನಂದ್ರ ಯಾರು ಹೇಳಕ್ ಸಾಧ್ಯ ಐತ್ರಿ? ಅವಾಗ ಕಾಳಪ್ಪಗ ಪುಣ್ಯಾತ್ಮರೇ ಕೈಲಾಸ ಮಂಟಪ ಮುಗೀತು, ತೇರ ಮುಗೀತು. 25 ವರ್ಷ ಮುಗಿಲಕ್ಕೆ 5 ದಿವಸ ಕಡಿಮೆ ಇದ್ದಾಗ ಜಗತ್ತು ಬಂದು ಅಜ್ಜ ಕೊಟ್ಟದ ಆವಿಷ್ಯಕ ಇದಕ್ಕೆ ಹೊಂದಾಣಿಕೆ ಮಾಡಿ ನೋಡಿದಾಗ ಕೊನೆಗೆ 5ನೇ ದಿವಸಕ್ಕೆ 25 ವರ್ಷ ಕರೆಕ್ಟ್ ಈ ಯಾತ್ರೆಯನ್ನು ಮುಗಿಸಿದ್ರು ಅಂತಕ್ಕಂಥ ಮಾತು ಬರ್ತದ. ಅದಕ್ಕೆ ಗುರು ದೊಡ್ಡವ. ಗುರು ಜಗತ್ತಿನಾಗ ಪುಣ್ಯಾತ್ಮರ ಏನ್ ಮಾಡ್ತಾನಂತ ಕೇಳಿದ್ರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು. ಅದಕ್ಕೆ ಮಾಳಿಂಗರಾಯರು ತಿಳ್ಕೊಂಡ್ರು, ಹುಲಿ ನಾನು ತಿಂತ ತಾಯಿ ಹೇಳಿದ್ರು. ಕಾಡಬಾರ್ದ ಕಾಡಿದ್ದ, ಬೇಡಬಾರ್ದನ್ನ ಬೇಡಿದ್ದ, ಕಾಡಿದ್ದ ಗುರುವಿಗೆ ಬೇಡಿದ್ದನ್ನ ತಂದುಣಿಸಿ ಮರ್ತ್ಯ ಮಂಡಲದಲ್ಲಿ ಮಹಾದೇವನಿಂದ ಮುಂಡಾಸವನ್ನು ಇವತ್ತಿ ಕೂಡ ಪಡೆದುಕೊಂಡಿರ್ತಕ್ಕಂಥ ಮಾನುಭಾವ ಗುರು ಕೃಪೆಯಿಂದ ಮಾಳಿಂಗರಾಯರು ಅಂತಕ್ಕಂಥ ಶ್ರುತಿ ಹೇಳ್ತಾರೆ. ಅದಕ್ಕೆ ಪುಣ್ಯಾತ್ಮರ ಜಗತ್ತಿನಾಗ ಅವ್ರು ಏನು ಬೇಡ್ಕೊಂಡ್ರಂದ್ರ ಗುರುಪಾದ ಸೇವೆ ಒಂದನ್ನೇ ಸಾಕು, ಇದನ್ನ ಬಿಟ್ಟು ಏನನ್ನು ಬೇಡ. ಯಾಕಂದ್ರೆ ಏನನ್ನಾರ ಕೊಟ್ಟೆ ಅಂದ್ರ ಮತ್ತೆ ನಿನ್ನ ಪಾದ ಎರವಾಗ್ತದ. ಇದು ಮನಸ್ಸ ಏನ್ ಮಾಡ್ತದ ಅಂತ ಕೇಳಿದ್ರೆ ಅದರ ಕಡೆನ ಓಡ್ತದ, ಅದರ ಕಡೆ. ಅದಕ್ಕ ಏನು ಬೇಡ ಯುಗದಲ್ಲಿ ನೋಡ್ರಿ ಪುಣ್ಯಾತ್ಮರು, ಪಾಂಡವರ ಕೋಟೆ ಹೂ ಬೇಕಂತ ಹೇಳ್ತಾನ ಭಗವಂತ. ಪಾಂಡವರು ಅಲ್ಲೆಲ್ಲ ಕಾವಲಿರ್ತಕ್ಕಂಥದ್ದು, ಅಲ್ಲೆಲ್ಲ ಪುಣ್ಯಾತ್ಮರ ದೊಡ್ಡ ಇತಿಹಾಸದ. ಅದಕ್ಕೆ ಇವತ್ತು ಹೇಳ್ತಕ್ಕಂಥದ್ದು ಚರ್ಚೆ ಏನು ಅಂತ ಕೇಳಿದ್ರೆ, ಬಹಳ ಜನ ಎಲ್ಲ ಬಂಧುಗಳಿದ್ದೀರಿ ಈ ಸಂಪ್ರದಾಯದ. ನೀವೆಲ್ಲ ಬೀರೇಶ್ವರರು, ಅರ್ಚಕರು ಇರ್ಬೋದು, ಪೂಜಾರಿಗಳಿರ್ಬೋದು, ಭಕ್ತರು, ಇನ್ನುಳಿದು ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಖರೆ ನಿಮ್ಮ ಜನ್ಮ ಸಾರ್ಥಕತೆ ಪಡಿಬೇಕಾಗಿದ್ರೆ ಗುರುವಿನಿಂದ ದೀಕ್ಷೆಯನ್ನು ಪಡ್ಕೋಬೇಕು, ಗುರುವಿನಿಂದ ಆಶೀರ್ವಾದ ಪಡ್ಕೋಬೇಕು. ಆ ಆಶೀರ್ವಾದದ ಆ ಗುರುಗಳ ನೇಮ ಹೇಳ್ಕೊಡ್ತಾರ.
ನೇಮ ಹೇಳಿ ನಾಮವನ್ನು ಕೊಡ್ತಾರ. ನಾಮಕ್ಕೆ ಧಕ್ಕೆ ಹತ್ತಲಾರ್ನಾಗ ನೇಮದಿಂದ ಇದ್ದೆ ಅಂದ್ರ ನೀನೇ ಪುಣ್ಯಾತ್ಮರಿ ಭವಕ್ಕೆ ಬಂದದ ಸಾರ್ಥಕತೆಯನ್ನು ಪಡಿತದೆ. ಎಲ್ಲಿ ಉತ್ಸವರ್ರಿ ಉಪದೇಶ, ನಾವು ಎಲ್ಲರೂ 3 ದಿವ್ಸಕ್ಕೊಮ್ಮೆ ಜಳಕ ಮಾಡೋರು ಏನಾರು ಮಾಡಿ ಎಲ್ಲಿ ಅದನ್ನು ಉಪದೇಶ ಹೋಗಿ ಅದೇನತ್ತಿರಲ್ಲ ಉಪದೇಶ ಆತತ್ರಿ ಅಲ್ಲಂತೀರ, ಉಪದೇಶ ಆಗೋದಿಲ್ಲ. ನೀ ಜಳಕಾರೆ ಯಾವಾಗರೇ ಮಾಡಿ ಏನಾರೇ ಮಾಡ, ಒಳಗೆ ಸುದ್ದಿ ಇಟ್ಕೊನಿ. ಈ ಶರೀರ ತೊಳೆದು ಏನು ಮಾಡೋದು, ಒಳಗಿನ ಝಳಕ ಮಾಡ್ಬೇಕಲ್ಲ. ಯಾವ ಮನಸ್ಸಿನ ಝಳಕ ಮಾಡ್ಯಾನ ಅವನೇ ಮಹಾದೇವನ ಒಲಿಸ್ಲಿಕ್ಕೆ ಬರ್ತದೆ ಅಂತಕ್ಕಂಥ ಮಾತು ಹೇಳ್ತಾರ. ಅದಕ್ಕೆ ನಾವೇನು ಆಗ್ಬೇಕಂತ ಕೇಳಿದ್ರೆ ಗುರು ಉಪದೇಶ ಪಡಿದು ಎದಕ್ಕೆ ಆತ ಕೇಳಿದ್ರೆ ಒಂದಿಷ್ಟು ಕೆಟ್ಟ ಕಾರ್ಯಗಳು ನಡೀತಿರ್ತಾವ, ಮನಸ್ಸು ಎಲ್ಲೆಡೋ ಹೋಗ್ತಿರ. ಅದಕ್ಕೆ ಬಸವಣ್ಣ ಹೇಳಿದ, ಅತ್ತಲಿತ್ತ ಹೋಗದಂತೆ ಹೆಳವನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದಿ ನೋಡದಂತೆ ಅಂದಕ್ಕನ ಮಾಡಯ್ಯ, ಇನ್ನೊಂದನ್ನು ಕೇಳಿಸದಂತೆ ಕಿವುಡನ್ನ ಮಾಡ. ಕಿವುಡಂದ್ರೆ ಕಿವುಡಲ್ಲ, ಅನ್ಯ ವಿಷಯಗಳು ನನ್ನ ಕಿವಿಗೆ ಬೀಳಬಾರ್ದು. ಯಾವಾಗಲೂ ನಿನ್ನ ನಾಮ, ನಿನ್ನ ಗುಣಗಾನ, ಪಂಚಾಕ್ಷರಿ ಮಂತ್ರ ಈ ಕಿವಿಯೊಳಗೆ ಕೇಳಬೇಕಂತಲ್ಲ. ಕಣ್ಗಳು ತುಂಬಿದ ಬಳಿಕ ನೋಡಿಲ್ಲ, ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ ಅಂತ ಹೇಳ್ತಾರಿಲ್ಲ. ಎಲ್ಲ ಐಶ್ವರ್ಯ ಬಂದ ಬಳಿಕ ದೇವ್ರನ್ನ ಮರಿತಿರ್ತಾರಿಲ್ಲ. ಅದಕ್ಕೆ ನಿಜವಾಗಿರತಕ್ಕಂಥ ಬದುಕ ಸಾರ್ಥಕತೆ ಪಡಿಬೇಕಾಗಿತ್ತಂದ್ರೆ ನಾವು ಎಂಥ ಗುರುವಿನ ಗುಣಗಾನ ಮಾಡಬೇಕಂತ ಕೇಳಿದ್ರೆ ಆ ಗುರುಪಾದ ಒಮ್ಮೆ ನಂಬಿದ್ವಿ ಅಂದ್ರೆ ಎಲ್ಲವನ್ನು ಶುದ್ಧ ಮಾಡ್ತಕ್ಕಂಥ ಶಕ್ತಿ ಅವನಲ್ಲಿತ್ತಂದ್ರ, ಒಮ್ಮೆ ಅವನ ಪಾದಕ್ಕೆ ಶರಣ ಹೊಂದಿರಿ ಅಂದ್ರೆ ಇನ್ನೊಬ್ಬನ ಕಡೆ ತೋರಿಸೋದು ಬೇಡ. ಈ ಡಾಕ್ಟರ್ ಏನಂತಾರ, ಆ ಡಾಕ್ಟರ್ ಕಡೆ ಹೋಗಿ ಈ ಡಾಕ್ಟರ್ ಕಡೆ ಹೋಗಂತಾರಲ್ಲ, ಹಂಗ ನಮ್ಮ ಡಾಕ್ಟರ್ ಅಲ್ಲ. ಅರಿಕೇರಿ ಸಿದ್ದಪ್ಪ ಮಹಾರಾಜರಿಗೆ ಫಾಸಿ ಆಗ್ಯದ. ಅರಿಕೇರಿ ಸಿದ್ದಪ್ಪ ಮಹಾರಾಜರಿಗೆ ಫಾಸಿ ಆಗ್ಯದ. ನಾಳೆ ಮುಂಜಾನೆ ಪುಣ್ಯಾತ್ಮರೇ ಇನ್ನು 5 ದಿನದಾಗ ಅವನಿಗೆ ಫಾಸಿ ಕೊಡೋರದಾರ. ಚೌಕಾಶಿ ನಡೀತದ. ಇದು ಯಾರಿಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ಲಚ್ಚಾಣ ಸಿದ್ಧಲಿಂಗರಿಗೆ ಗೊತ್ತಾಗ್ತದ. ನನ್ನ ಶಿಷ್ಯ ಏನೂ ಅರಿಲಾರ್ದ ಹಾಳಾಗ್ತದಲ್ಲ ತಿಳ್ಕೊಂಡು ಅವಾಗ ಜಜ್ಜಿನ ಶರೀರದಾಗ ಪರಕಾಯ ಪ್ರವೇಶ ಮಾಡಿ ಕಟ್ಕಟ್ಟಿ ಒಳಗೆ ಸಿದ್ದಪ್ಪನ ನಿಂದಿರಿಸಿರ್ತಾರ. ಜಜ್ಜನ ರೂಪದಾಗಿರ್ತಕ್ಕಂಥ ಸಿದ್ದಪ್ಪ ಮಹಾರಾಜರು ಕೇಳ್ತಾರೆ, ಏನ್ ತಪ್ಪು ಮಾಡಿದ್ಯೋ? ಅದೆಲ್ಲ ಗುಡ್ಡದ ಮುತ್ಯಾಗ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂತ. ಏನಾರ ಮಾಡಿದಿ ಹೆಂಡತಿನ ಬಡದು ಬಾವ್ಯಾಗ ಹೋಗೋದನ್ನತ್ ನನ್ನ ಮ್ಯಾಲ ಕಂಪ್ಲೇಂಟ್ ಕೊಟ್ಟಾರಂತ. ಅವಾಗ ಜಜ್ಜಿನ ರೂಪದಲ್ಲಿರ್ತಕ್ಕಂಥ ಭಗವಂತ ಗುರುನಾಥ ಹೇಳಿದ, ಇದೊಂದು ಪೈಲೆ ಗುನ್ನ ನಿನಗೆ ಮಾಪೆ ಮಾಡಿಬಿಡ್ತಾನೆ, ಹೋಗ್ಬಿಡು ಅಂದ್ರತ್ತ. ಮರುದಿವ್ಸ ಗುರುನಾಥ ಪುಣ್ಯಾತ್ಮರೇ ಜಜ್ಜ ಹೋಗ್ಬಿಟ್ರವ್ರು. ಶಿಷ್ಯ ಗುರುನಾಥಗೆ ದರ್ಶನಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಬ್ಯಾಸಿಗೆ ಬಿಸಿಲ ಕಾಲು ಸುಟ್ಕೊಂತ ಹೋದತ್ತ ಲಚ್ಚಾನಕ. ಸಿದ್ದಪ್ಪ ನಿನ್ನೇನೋ ನಿನಗೆ ಫಾಸಿ ಆಗಿತ್ತಲ್ಲೋ, ಹೆಂಗ್ ಉಳಿದಿ ಅಂದ್ರತ್ತವ್ರು. ಜಡ್ಜ್ ಹೇಳ್ಬಿಡಪ್ಪ, ಇದೊಂದು ಪೈಲೆ ಗುನ್ನ ಐತಿ, ನಿನಗೆ ಮಾಪಿ ಅಂದ್ ಬಿಟ್ಟಾನ, ಅದಕ್ಕೆ ಬನ್ನಿ ಅಂದ. ಜಡ್ಜ್ ನಿಮ್ಮ ಅಪ್ಪಿದ್ದನಂದತ್ತ. ನಾನ ಬಂದೀನಿ ಅವನ ಶರೀರದೊಳಗ, ನನ್ನ ಮಗು ಏನಾಕರ ಅನಾಯಾಸವಾಗಿ ಹಾಳಾಗ್ತದೆ ತಿಳ್ಕೊಂಡು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಂತ ತಿಳ್ಕೊಂಡು ಆ ಮಾನವರು ಹೇಳ್ತಾರ. ಅದಕ್ಕೆ ಯಾರಿಗೆ ಗುರುವಿನ ಮಹತ್ವ ಯಾರಿಗೆ ಗೊತ್ತೈತಿಲ್ಲ ಅವ್ರಿಗೆ ಅಂತಃಕರಣ ಕರಗ್ತದ. ನೋಡಿರ್ಬೇಕಾದ್ರೆ ನಿಮ್ಮ ಮಲ್ಲಪ್ಪ ಶರಣರ ಕಣ್ಣಾಗ ನೀರು ಬರಾಕತ್ತಾವ. ಕಾರಣ ಏನಂತ ಕೇಳಿದ್ರೆ ಗುರುವಿನ ಮಹಿಮೆ ಯಾವನಿಗೆ ಗೊತ್ತೈತಿ ಅವ ಮಾತ್ರ ಪುಣ್ಯಾತ್ಮರ. ಹೇಳ್ತಾರಲ್ಲ, ಶಿರಸು ಹಗಲು ರಾತ್ರಿ ಕೂತಾಗ ಹೇಳ್ತಾನ, ನನ್ನ ಜೋಡಿ ಬರ್ತೇಕ ಒಂದು 10 ವರ್ಷ ಆತ್ಮ ಬರಾಕತ್ತೇನೆ. ಒಂದು ದಿವ್ಸ ಮನಿ ಪ್ರಪಂಚದ ವಿಚಾರ ಮಾಡಿ ಹೆಂಡ್ರ ಮಕ್ಕಳ ವಿಚಾರ ಮಾಡಿಲ್ಲ. ನಮ್ಮ ಮಂದಿ ಸಿದ್ಧಾಡ್ರದ್ ಯಾಕೆ ಹಾಡೋದಲ್ಲ, ನಿಜಗುಂಡ್ರದ್ ಯಾಕೆ ಹಾಡಂಗಿಲ್ಲ, ಅವ್ರದ್ದು ಯಾಕೆ ಕವಿ ಕಟ್ಟಿ ಹಾಡ್ತಾರ, ಬಾಳಕೃಷ್ಣ ಮಹಾರಾಜರು ಹಿಂಗ್ ಮಾಡ್ರು, ಅವ್ರು ಹಂಗ್ ಮಾಡಿ ಇದನ್ನ ಹೇಳ್ತಾರ ಹೊರತಕ್ಕರೆ ಇದನ್ನ ಬಿಟ್ಟು ಮತ್ಯಾವ್ದು ಬರ್ಲಿಕ್ಕೆ ಸಾಧ್ಯ. ಇನ್ನು ಮತ್ತೆ ಉಳಿದು ಸಂಘ ಮಾಡ್ತೀನಿ ಚಂತನ ಪ್ರಪಂಚದ ಹೇಳ್ತಕ್ಕಂಥದ್ದು. ಇವರಿಬ್ರು ಪರಿಸ್ಥಿತಿ ಎಂತಾದಿದ್ರು ಕೂಡ ಪ್ರಪಂಚದ ಚಿಂತನ ಮಾಡಲಿಲ್ಲ. ಅದಕ್ಕೆ ಈ ವಿದ್ಯೆ ಅವರಿಬ್ಬರಿಗೆ ಕೈಗೂಡೆತ್ತು ಪುಣ್ಯಾತ್ಮರೇ, ಸುಮ್ಮ ದೊರೆದಿಲ್ಲ. ಅದಕ್ಕೆ ನಮ್ಮ ಬದುಕಿನೊಳಗೆ ಪುಣ್ಯಾತ್ಮರೇ ಏನಾಗಬೇಕು ಅಂತ ಕೇಳಿದ್ರೆ ಗುರು ಅಂತಕ್ಕಂಥ ಬಹಳ ದೊಡ್ಡವದಾನ. ಯಾಕಂದ್ರ ಹೇಳ್ತಾರ, ನಿನಗ ಪಕ್ಕ ನಿನ್ನವ್ರು ಯಾರು ಅಂತ ಗೊತ್ತಾಗಬೇಕಾದ್ರೆ ಸುಮ್ಮ ನಾಟಕ ಮಾಡತ್ತ, ಎಲ್ಲವನ್ನ ಕಳ್ಕೊಂಡಂಗ ನಾಟಕ ಮಾಡತ್ತ, ಎಲ್ಲವನ್ನ ಕಳ್ಕೊಂಡಂಗ. ಅವಾಗ ಯಾರು ಗಟ್ಟಿಯಾಗಿ ಉಳಿತಾರಲ್ಲ ಅವಾಗ ನಿನ್ನವ್ರಾಗ್ತಾರತ್ತ. ಈ ಮಂದಿ ಯಾರು ನಿನ್ನಂತೆ ಕುಳಿದಿಲ್ಲ. ನೀ ಪಕ್ಕ ಮಂಜನ ದೇಣೆ ಮಾಡ್ಕೊಂಡ ಅವ್ರ ಕೂಡ ಸಾಲ ತಗೊಂಡು ಪಕ್ಕ ಸುದ್ದಿ ಮುಟ್ಟಬೇಕು. ಪಕ್ಕ ಸಾಲಗಾರಾಗೇನ ಗಂಟೆ ಏನು ಬರ್ತಾವಿಲ್ಲ ಗೊತ್ತಿಲ್ಲ, ಸುದ್ದಿ ಮುಟ್ರ ಕಾಸು ಪವಣೆ ಆದನಂದ್ರೆ ನಾಳೆ ಬರ್ತಾನ, ಏನಿಲ್ಲಪ್ಪ ಒಟ್ಟು ರೊಕ್ಕ ಜೋಡಣೆ ಮಾಡತ್ತೇಳಿ ಬರ್ತಾರಿಲ್ಲ. ಅದೇ ಪುಣ್ಯಾತ್ಮರ ಗುರುನಾಥ ಏನ್ ಮಾಡತ್ತಾನಂತ ಕೇಳಿದ್ರೆ, ಏನಾರು ಮಾಡಿ ನನ್ನ ಶಿಷ್ಯನನ್ನು ಎತ್ತಬೇಕು. ಅದಕ್ಕೆ ಹೇಳ್ರು, ಗೆದ್ದಾಗ 1000 ಚಪ್ಪಾಳಿ ಬಡಿಯೋರಕ್ಕಿಂತ ಬಿದ್ದಾಗ 2 ಬೆರಳಿನಿಂದ ಕಣ್ಣೀರು ವರ್ಷಮೆ ಅದನ ಅವ ಸದ್ಗುರುನಾಥದನ. ಅಂತ ಗುರು ಉಪದೇಶವನ್ನ ಪಡೆದುಕೊಂಡು ಅಂತ ವಿದ್ಯೆ ಉಳ್ತಕ್ಕಂಥ ಕರುಣಾಮಯ ಇರ್ತಕ್ಕಂಥ ಅಂತ ವಿದ್ಯೆ ಬ್ರಹ್ಮವಿದ್ಯೆಯನ್ನು ತಿಳಿದುಕೊಂಡಿರ್ತಕ್ಕಂಥ ಗುರುನಾಥನಿಂದ ನಾವೊಂದಿಷ್ಟು ಉಪದೇಶದ ಆಶೀರ್ವಾದದ ಶ್ರೀರಕ್ಷೆಯನ್ನು ಪಡ್ಕೊಂಡೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಏನಾಗ್ತದೆ ಅಂತ ಕೇಳಿದ್ರೆ ಧನ್ಯ ಆಗ್ತದ. ಅಂತ ಧನ್ಯತ್ವವನ್ನು ತಾವೆಲ್ಲ ಪಡೆದುಕೊಂಡಿರಿ.
8 ದಿನಗಳ ಪರ್ಯಂತರವಾಗಿ ನಿರಂತರ ಇಲ್ಲಿ ನಡೆದದ. ಇನ್ನು ಮುತ್ತ ಪುಣ್ಯಾತ್ಮರೇ ಬಾಳಕೃಷ್ಣ ಮಹಾರಾಜರ ಒಂದು ಅಂಗಳದಾಗ ಅಲ್ಲಿ ಕೂಡ ನಿಮ್ದೆಲ್ಲ ಜೀವನ ಮಂಗಲಮಯ ಆಗ್ತಕ್ಕಂಥ ಕಾರ್ಯ ಅಲ್ಲಿ ನಡೀತದ. ನಾಳಿನ ದಿವಸ ನಿಮ್ದೆಲ್ಲ ಕುಂಭೋತ್ಸವ. ನಿಮ್ಗೆಲ್ಲ ಹೇಳ್ತಾನೆ, ನಾಳೆ ಏನೋ ಮೆರವಣಿಗೆ ಇದ್ದಾಗ ಸುಮ್ಮ ಭಂಡಾರ ಯಾರು ಹಾರಿಸ್ಲಕ್ ಹೋಗ್ಬೇಡ್ರಿ ಚೇರ್ಮನ್ರಿ. ಯಾಕಂದ್ರೆ ಪ್ರಸಾದ ಕಾಲಾಗ ಚೆಲ್ಬಾರ್ದು, ಹಣೆ ಮೇಲೆ ಧರಿಸ್ತಕ್ಕಂಥದನ್ನ. ಭಾಳ ಕಡೆ ನೋಡಿದೀವಿ ನಾವು, ಹುಡುಗರು ತಗೊಳ್ಳೋದು, ಭಂಡಾರ ಎರಚಾಡೋದು, ಮೈಗೆಲ್ಲ ತಿಕ್ಕಾಡೋದು. ಆದರೆ ಇವತ್ತು ಈ 8 ದಿವಸ ನಾನು ನೋಡಾಕತ್ತೀನಿ, ಇಲ್ಲೇನದು ಸಂದರ್ಭ ಬಂದಿಲ್ಲ. ನಿಮಗೆ ಸಮಯ ಎಷ್ಟು ಗಂಟೆಗೆ ಕೊಟ್ಟಾರ ಅಷ್ಟು ಗಂಟೆಗೆ ಕರೆಕ್ಟಾಗಿ ಇದ್ರಾಗ ಪಾಲ್ಗೊಂಡು ಪ್ರತಿಯೊಬ್ಬರು ಕುಂಭ ಹೊತ್ತಿರ್ತಕ್ಕಂಥವ್ರು ಬಾಯಿಲೆ ಏನು ಬರ್ಬೇಕಂತ ಕೇಳಿದ್ರೆ ಓಂ ನಮ ಶಿವಾಯ ಮಂತ್ರ ಬರ್ಬೇಕು. ಇದನ್ನು ಬಿಟ್ಟು ಪ್ರಪಂಚದ ಗದ್ದಲ ಕಡೆ ಹೋಗ್ಬೇಡ್ರಿ. 1 ತಾಸ ಬೀರೇಶ್ವರನ ನಾಮಸ್ಮರಣೆ ಮಾಡ್ಕೊಂತ ಕೊಡ ಹೊತ್ತರಿ ಅಂದ್ರೆ ಕೊಡ 1 ತಾಸಕ್ಕೆ 2 ತಾಸು ಆದ್ರೂ ಕೂಡ ನಿಮ್ಗೆ ವಜ್ಜೆ ಆಗೋದಿಲ್ಲ. ಪ್ರಪಂಚದ ವಿಷಯ ಮಾತ್ಕೊಂಡ್ಕೊಂಡು ಕೊಡ ಹೊತ್ತರಿ ಅಂದ್ರ ಕೊಡ 2 ಕಿಲೋದ ಇದ್ರು ಕೂಡ 2 ಕ್ವಿಂಟಲ್ ವಜ್ಜೆ ಆಕತ್ ನಿಮ್ ತಲೆ ಮೇಲೆ, 2 ಕ್ವಿಂಟಲ್. ಯಾಕಂದ್ರೆ ರಾಮಾತ ನಾಮ ಬರದ ಕಲ್ಲು ತೇಲ್ತಿತ್ತ. ಹಂಗ ಪುಣ್ಯಾತ್ಮರೇ ನಾಳಿನ ದಿವಸ ಬೆಳಗಿನ ಜಾವ ಬೀರೇಶ್ವರರೊಂದು ನೂತನವಾಗಿರ್ತಕ್ಕಂಥ ಈ ದ್ವಾರ ಬಾಗಿಲ ನೀವು ನಿಮಿತ್ತ ಮಾಡಿದ್ರೆ ನನಗೆ ಗೊತ್ತಾಗೈತಿ. ಅದು ಸುಮ್ಮ ಅದರ ನಿಮಿತ್ತ ಮಾಡಿ ನಾವೇನು ಮಾಡೋಣ ಅಂತ ಕೇಳಿದ್ರೆ ಈ ಕಾರ್ಯ ಮಾಡೋಣ ಅಂತ ಹೇಳ್ಕೊಂಡು ಬಂದಿರಿ. ಅದಕ್ಕೆ ನಿಮಗೊಂದು ಮಾತು ಹೇಳ್ತಾನೆ ಕಮಿಟಿಯವರ, ಇನ್ನು ಮುಂದಿನ ದಿನಮಾನದಲ್ಲಿ ದೀಪಾವಳಿ ಆದ ತಕ್ಷಣ ನಿಮ್ಮ ಈ ಬೀರೇಶ್ವರ ಅಂಗಳದಾಗ 7 ದಿನಗಳ ಪರ್ಯಂತರಾಗಿ ಪ್ರವಚನ ನಡಿಬೇಕು ಅಂತಕ್ಕಂಥ ಸಂಕಲ್ಪವನ್ನ ಬೀರೇಶ್ವರರ ಗದ್ಗಿಗೆ ಸಲ್ಲಿಸ್ರಿ. ನಾವು ನಿಮಗೆಲ್ಲ ನೆರವೇರಿಸಿಕೊಡ್ತಾನೆ ಬಂಧುಗಳೇ. ಮತ್ತೆ ಒಳ್ಳೊಳ್ಳೆ ಪ್ರವಚನಕಾರನ ತರಿಸಿ ನಾವೇನಾಗ್ಬೇಕಂದ್ರೆ ಚಟದಿಂದ ಮುಕ್ತರಾಗಬೇಕು, ದುರ್ವಿಚಾರದಿಂದ ಹೊರಗೆ ಬರಬೇಕು. ನಾವು ಪುಣ್ಯಾತ್ಮರೇ ಈ ವೈಷಮ್ಯದಿಂದ ಹೊರಗೆ ಬರಬೇಕು. ಗಂಡ ಹೆಂಡತಿ ಮಕ್ಕಳು ಹೇಗಿರಬೇಕು ಅಂತಕ್ಕಂಥದ್ದನ್ನು ಕಲಿಸಿಕೊಡ್ತಕ್ಕಂಥ ಈ ವೇದಿಕೆಯನ್ನು ಇನ್ನೊಂದು ಮಾಡ್ರಿ. ಸುಂದರವಾಗಿರ್ತಕ್ಕಂಥ ಜಾಗ ಐತಿ. ಏನು ಕೆಲವೊಂದು ಕಡೆ ಕೂಡ್ರಾಕ್ ಜಾಗ ಸಹಿತ ಇರಂಗಿಲ್ಲ. ನಿಮಗೆ ಪುಣ್ಯಾತ್ಮರೇ ಕೊಡು ಕೈಗಳು ಅದಾವ, ಕೊಡತಕ್ಕಂಥ ಪುಣ್ಯಾತ್ಮರ ದಾನ ಮಾಡಬೇಕು ಅಂತಕ್ಕಂಥ ಕೈಗಳದಾವ. ಆ ದಾನವನ್ನು ತೆಗೆದುಕೊಂಡು ಏನು ಮಾಡಬೇಕು ಅಂತಕ್ಕಂಥ ಆಲೋಚನೆ ನಿಮ್ಮಲ್ಲಿ ಬರ್ಬೇಕು. ಯಾಕಂದ್ರೆ ಇಂಥ ಸತ್ಸಂಗಕ್ಕೆ, ಇಂಥ ಧರ್ಮದ ಕಾರ್ಯಗಳಿಗೆ ಯಾರ ದುಡ್ಡು ಕೊಡ್ತಿರಲ್ಲ ನಿಮಗೆ ಎಂದೂ ಬಡತಾನ ಬರುವುದಿಲ್ಲ. ದಾನ ಮಾಡಿ ಅವರೇ ಬಡವನಾಗಿ ಅಂತ ಕೇಳಿರಿ ಅಂದ್ರೆ ಚಟ ಮಾಡಿ ಬಡವಾಗಿ ಅಂತ ಹೇಳ್ಯಾರ ಎಷ್ಟೋ ಮಂದಿ. ದಾನ ಮಾಡಿ ಯಾವ ಬಡವಾಗಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಏನ್ ಹೇಳ್ತನು, ದಾನ ನಮ್ಗೇನಾಗ್ಬೇಕಂತ ಕೇಳಿದ್ರೆ ಬಲ್ಲವ್ರು ಹೇಳಿದ್ರಿಲ್ಲ, ಸೊಡರೆನ್ನೆ ತೀರಿದ್ರೆ ಕೊಡನೆತ್ತಿ ಸುರಿಯುವರು, ಕೊಡದೆ ಇರಬೇಡ ಅಂತಕ್ಕಂಥದ್ದು. ಎಲ್ಲಿ ಕುಡುದತ್ತ ಕೇಳಿದ್ರ ಇಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ದಾನ ಅಂತಕ್ಕಂಥದ್ದು ಕೊಟ್ಟು ಬಿಟ್ರಿ ಅಂದ್ರೆ ಮತ್ತೆ ನಾಳೆ ಕೊಡ್ತಾನಂದ್ರೆ ಸಮಯ ಎಲ್ಲಿ ಅನ್ನೋ ಹೊಳ್ಳಿ ಮತ್ತೆ ಮುಂದಿನ ವರ್ಷ ಪ್ರವಚನ ಆರಂಭ ಆಗುತ್ತಕ್ಕ ಬೀರೇಶ್ವರನ ಅಂಗಳದಾಗ ಮುಂದಿನ ಸಲ ಪ್ರವಚನ ಆರಂಭ ಆಗುತ್ತಕ್ಕ ಕೊಡ್ಬೇಕು ಅನ್ಕೊತ್ತ ಒಳಗಿನ ಉಸಿರು ಹೋತಂದ್ರೆ ಏನ್ ಮಾಡೋರು, ಬಾಕಿ ಇಟ್ಕೊಂಡು ಸಾಯ್ಬೇಕು. ಶಿರ್ಸು ಹೇಳಕತ್ತಾನ, ದಾನ ಅಂದ್ರೆ ಚಾನ್ಲ ಆ ಕಡೆ ಬೇರೆ ಕಡೆ ಆಗೈತಿ, ಇಲ್ಲೇನಾಗಿಲ್ಲ, ಇಲ್ಲಿ ಆಗಿಲ್ಲ ತಿಳ್ಕೊಂಡು ಇಟ್ಟೆಲ್ಲ ವೈಭವ ನಡೆದ. ಯಾಕಂದ್ರೆ ನಿಮ್ಮಲ್ಲಿ ಅಲ್ಲಿ ಕಾರ್ಯಕ್ರಮ ಒಬ್ಬೊಬ್ಬರು ಊಟದ ಪ್ರಸಾದ ಕೊಡ್ತಾರೆ, ಏನೆಲ್ಲ ಕೊಡ್ತಾರ. ಎಂತ ಪುಣ್ಯಾತ್ಮರಿ ಊರಾಗಿರ್ತಕ್ಕಂಥ ಸಂದೊಳಗ ನೀವೆಲ್ಲ ಶಗುಣಿಸಿದಿಂದ ಎಲ್ಲಿ ಓದ್ ಕೊಟ್ಟು ಬಂದ್ರಿ ಕಾರ್ಯಕ್ರಮಕ್ಕ, ನಮ್ಮ ಬಾಜುಕ ತೆರದಾಳ್ ಕೊಟ್ಟು ಬಂದ್ರಿಲ್ಲ. ನಮ್ಮ ಮನೆ ಶೃಂಗಾರ ನಾವು ಮಾಡುವಂತ ಕಾಲಿಲಿ ಇವತ್ತು ಹೊರಗೋದು ಕೊಟ್ಟು ಅಲ್ಲಿ ಕೂಡ ನಿಮ್ ಭಕ್ತಿ ಪ್ರೀತಿಯನ್ನು ಮೆರೆಸ್ತೀರಿ ಅಂದ್ರೆ ಇದಕ್ಕಿಂತ ದೊಡ್ಡ ಹೃದಯ ಇನ್ನೇನ್ ಬೇಕಾಗೈತ್ರಿ. ಅದು ನಮ್ದು ಅಂದ್ರೆ ಇಲ್ಲಿ ನೀವು ಅದು ನಮ್ದು ಅಂತಕ್ಕಂಥ ಭಾವ ಹೇಳಿಲ್ಲ. ನಮ್ ಚೇರ್ಮನ್ ಹೇಳ್ರಿ, ಒಂದ್ಸಲ ಹಾಕೊಂಡು ನೀವು ಸೌಡ್ ಮಾಡ್ಕೊಂಡು ಬರ್ರಿ, ನಮ್ಮ ಊರಿಗೆ ಒಂದ್ಸಲ ಸೌಡ್ ಮಾಡ್ಕೊಂಡು ಬರೀತೆ. ಅದ್ ನಮಗ್ ಸೌಡ್ ಏನೋ ಸಿಗವತ್ತು ನಾವು ಬರ್ಲಕ್ಕ 3 ದಿವಸ ಹತ್ ಕೇಳಾಕ್ತಾರೆ, ನಮ್ಮ ಮನ್ಯಾಗ ಪ್ರಸಾದ ಯಾವಾಗ ಬರ್ತೀರಿ. ಸಂತರು ಉಣಿಸ್ಬೇಕು ತಿನ್ನಿಸ್ಬೇಕಂತಕ್ಕ ಭಾವದಲ್ಲ. ನಮ್ಗೆ ಯಾರ್ರಿ ತಾಯಿ ತಂದಿರಿ? ಸಾಧುರಿಗೆ ತಾಯಿ ತಂದೆ ಯಾರ್ರಿ? ನೀನೇ ಭಕ್ತರ. ಅಲ್ಲಿ ಹೋದ್ರು ಅದೇ ಜೋಳಿಗೆನೈತಿ, ಇಲ್ಲಿ ಬಂದ್ರು ಜೋಳಿಗೆನೈತಿ. ನೀವು ಜಲ್ದಿ ಮಾಡಿ ಕೊಟ್ರೆ ತಿನ್ಬೇಕಾಗ್ತದ, ಆಗೋತಕ್ಕ ತಡಿಪ ಅಂದ್ರೆ ಸುಮ್ಮ ಇರ್ಬೇಕಾಕತಿ. ಇಲ್ಲ ಜೋರ್ ಮಾತಾಡ್ರೆ ನಾಳೆ ನೀನ್ ಮಠದನ್ನ ಹೋಗ್ಬಿಡ್ತೀವಿ ಸೇವಾ ಮಾಡಂಗಿಲ್ಲ ಅಂತಿರ್ತಾರ. ಎಲ್ಲ ಸೇವಾ ಮಾಡೋ ಕಾಲ ಹೋಗ್ಬಿಡ್ತಾವಿ. ಆದ್ರೂ ಆ ಸತ್ತಿವರ ಗ್ರಾಮದಾಗ ಎಂತದ ಪುಣ್ಯಾತ್ಮರೆ. ಯಾಕಂದ್ರೆ ಬರ್ಮು ನಮ್ ಜೊತೆನ ಡೊಳ್ಳಿನಾಡ ಹಾಡ್ಕೊಂತ ಎಷ್ಟು ವರ್ಷ ಇರ್ತಕ್ಕಂಥ ವ್ಯಕ್ತಿ. ಈ ಮಣ್ಣಿ ನಡೆದ ನೋಡಾಕತ್ತೇನೆ, ಅವನ ಬಾಯಿಲಿ ಎಂತ ಶಬ್ದ ಬರಾಕತ್ತೇವಂದ್ರ, ಅಪ್ಪಗಳ ನಾಳಿಂದ ಒಂದು ರಾತ್ರಿ ಸೇವಾ ನೀವೇ ಮಾಡಿಕೊಟ್ರ ಬಾಳ್ ಚಲೋ ಆಕತಿ, ನೀವೇ ಮಾಡಿಕೊಟ್ರ ಬಾಳ್ ಚಲೋ ಆಕತಿ. ಇವ್ರಂತಾರ ನಮ್ ಬಸವರಾಜ್ ಬಜರಂಗಿ ಅಂತಾರ, ಹೆಂಗೋ ರೊಕ್ಕ ಕೊಡವ್ರದೇನೋ ನಾಡ್ ರಾತ್ರಿ ಬಂದ್ 15,000 16,000 ಹೆಂಗೂ ಕೂಡ ಅವ್ರದೇವ, ಹೊರಗೆ ಕುಡ್ದೇನೈತಿ ಹೆಂಗೋ ಕಟ್ಟಣ ನಡೆದೈತಿ. ಆ ರೂಪದಾಗ ಇವ್ರಿಗೆ ತ್ರಾಸ ಆಗೋತ್ತ ದುಡಿಸ್ ಕೊಟ್ಟು ಬಿಡ್ರಿ ಅಂದ್ರ. ಅದಕ್ಕ
ದುಡಿಸ್ಕೋರಿ ಪುಣ್ಯಾತ್ಮರಿ. ಎಲ್ಲಿ ತನಕ ಎತ್ತ ಗಟ್ಟಿರ್ತೈತೆ ಅಲ್ಲಿ ತನಕ ದುಡಿತದ. ಎತ್ತಿಗೆ ನಿಮ್ ಪ್ರೀತಿ, ನಿಮ್ಮ ಆಶೀರ್ವಾದ, ಗುರುದೇವನ ಕೃಪಾ ಇರ್ತಕ್ಕ ಎತ್ತಿಗೆ ಏನಾಗೋದಿಲ್ಲ. ಅದಕ್ಕೆ ಹೇಳ್ತಾರ, ದೇವತಾರಿ ತುಲಕೋನ್ ಮಾರಿ ದೇವ ನಾಯಿ ತಾರಿ ಡುಕ್ಕರ್ ಮಾರಿ ಅಂತ ಹೇಳ್ತಾರ. ಅದಕ್ಕ ನನ್ಗೆ ಏನ್ ಖುಷಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಬಹಳ ದಿಂದ ನಾನು ಇಂಥ ದೊಡ್ಡ ವೇದಿಕೆಗೆ ಬರೋದು ನನ್ಗೆ ಗೊತ್ತಿಲ್ಲ. ಜಗದ್ಗುರುಗಳನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ ಶ್ರೀಶೈಲ ಜಗತ್ ನಿಮ್ ಶಕ್ತಿ ವೇದಿಕೆನ ನಮ್ ಕೂಡಲ ಸಂಗಮ್ ಸ್ವಾಮಿಗಳು ಇಟ್ಟು ಪ್ರೀತಿ ಮಾಡ್ತಾರ. ಒಂದೊಂದ್ ಸಂದರ್ಭ ಹೇಳ್ತಾರ, ಅಮರೇಶ್ವರ ಮಹಾರಾಜರ ಪ್ರವಚನಕ್ಕೆ ಬಂದಾರ, ಬಹಳ ಖುಷಿ ಅಂತಕ್ಕಂಥ ಮಾತಾಡ್ತಾರೆ. ಅದಕ್ಕೆ ಬಂಧುಗಳೇ, ಈ ಜಗತ್ತಿನ ನಾವು ಬಂದದ್ದು ಯಾರಿಗೆ ಅಂತ ಕೇಳಿದ್ರೆ, ನಾನು ಅತ್ಯಂತ ಹೃದಯ ಬಿಚ್ಚಿ ಹೇಳ್ತಾ ಇದ್ದೀನಿ, ಯಾರೇ ಮಹಾತ್ಮರಲ್ಲಿ, ಯಾರೇ ಸಾಧು ಸತ್ಪುರುಷರು, ಅವರಿಗೆ ಕೈ ಮುಗಿದು ಅವರ ಆಶೀರ್ವಾದ ಪಡೆದೇನೆ ನನಗೆ ದೊಡ್ಡ ಲಾಭ ಅಂತಕ್ಕಂಥ ಆಲೋಚನೆ ನಾನು ಬಂದೀನಿ. ಅದಕ್ಕೆ ಎಲ್ಲ ಪರಂಪರೆ ಗುರುದೇವರು ನನ್ನ ಮೇಲೆ ಕೃಪೆ ಮಾಡ್ತಾ ಇದ್ದಾರೆ, ನನಗೆ ಆಶೀರ್ವಾದ ಮಾಡ್ಯಾರ. ಅದು ಜಗದ್ಗುರುಗಳ ಶ್ರೀಶೈಲ ಜಗದ್ಗುರುಗಳ ಆಶೀರ್ವಾದ ಕೂಡ ಇದೇ ನಿಮ್ಮ ಸತ್ತಿ ಗ್ರಾಮದಲ್ಲಿ ನನಗೆ ಸಿಕ್ಕದ. ಅದಕ್ಕಿಂತ ಎಲ್ಲ ಹರಗುರು ಚರಮೂರ್ತಿಗಳು, ಯಾಕಂದ್ರೆ ನಿಮ್ಮ ಬೆಳ್ಳಂಕಿ ಅಪ್ಪಗಳು ಬರೀ ಇಲ್ಲಿ ಪರಿಚಯ ಆದ್ರಿಂದ ಅವರೆಷ್ಟು ಪ್ರೀತಿ ಮಾಡ್ತಕ್ಕ. ಅದಕ್ಕೆ ತಾವೆಲ್ಲರೂ ಪುಣ್ಯಾತ್ಮರು ಏನಾಗ್ಬೇಕಂತ ಕೇಳಿದ್ರೆ, ದಯವಿಟ್ಟು ಈ ಜಾತಿ ಮತ ಪಂಥ ಯಾವುದನ್ನೂ ಕೂಡ ತಾವು ಗಮನದಲ್ಲಿ ತಗೊಳ್ಕೊಳ್ಬೇಡ್ರಿ. ನಾವು ಬಸವಣ್ಣನ ವಾರಸದಾರು ಅನುಯಾಯಿಗಳು ಆಗಬೇಕಾಗಿದ್ದಾರೆ. ಪಂಚಾಚಾರ್ಯರ ಧರ್ಮಕ್ಕೆ ಜಯವಾಗಲಿ ಮಂತ್ರ ನಮಗೆ ನಿಜವಾಗಿ ನಮ್ಮ ಜೀವನದಾಗ ಅದು ಬೆಳಕ ಚೆಲ್ಲಬೇಕಾಗಿತ್ತಂದ್ರೆ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಹೃದಯವಂತರಾಗಲಿ, ಎಲ್ಲರಿಗೂ ಆ ಒಂದು ಅಧ್ಯಾತ್ಮದ ದೀಕ್ಷೆಯನ್ನ ಸಿಗ್ತಕ್ಕಂಥ ವ್ಯವಸ್ಥೆಯನ್ನ ತಾವೆಲ್ಲ ಕಲ್ಪಿಸಿಕೊಡ್ರಿ. ಅಧ್ಯಾತ್ಮ ಕ್ಷೇತ್ರ ನೀವು ಯಾರ್ಯಾರು ಮುಂದುವರೆದಿಲ್ಲ, ಹಿಂದುಳಿದ ಬೆಳಗನ್ನು ಕೂಡ ಕರ್ಕೊಂಡೋದ್ರಿ ಅಂದ್ರೆ ನೀವು ಮುಂದೆ ಹೋಗಿ ಮುಕ್ತಿ ಮುಟ್ಟಕ್ಕಿತ್ತ ಹಿಂದೆ ಹೋದವನ್ನ ಮುಟ್ಟಿಸಿದ್ರೆ ದೊಡ್ಡ ಪುಣ್ಯ ನಿಮಗೆ ಸಿಗ್ತದ ಅಂತಕ್ಕಂಥದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಪುಣ್ಯಾತ್ಮರೇ, 7 ದಿನಗಳ ಪರ್ಯಂತರವಾಗಿ ನನಗೆ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ನಾನು ಅಕಸ್ಮಾತ್ 7 ದಿನದಲ್ಲಿ ಏನೋ ಮಾತನಾಡ್ತಕ್ಕಂಥ ಶಬ್ದದಲ್ಲಿ ನಾನು ತಪ್ಪು ತಡೆಗಳು ಮಾತನಾಡ್ತಕ್ಕಂಥ, ಯಾಕಂದ್ರೆ ನಾನು ಅಷ್ಟು ವ್ಯಾಕರಣಬದ್ಧವಾಗಿ ಮಾತನಾಡವಲ್ಲ, ಕ್ರಮಬದ್ಧ ಶಾಸ್ತ್ರವನ್ನು ಓದ್ಕೊಂಡವಲ್ಲ. ಸುಮ್ಮನೆ ಎಲ್ಲರ ಬಾಯಲ್ಲಿ ಒಂದೊಂದು ತಿಳ್ಕೊಂಡು ಏನೋ ಒಟ್ಟು ನಾನು ತಂದಿಲ್ಲಿ ಕುಣಿಸಿರಿ ನನ್ನ ನಿಮ್ಮ ಮಾತಿಗೆ ಒಪ್ಕೊಂಡು ನಾನು ಬಂದು ಕೂತೀನಿ. ಆದ್ರೆ ನಿಮಗೆ ಉಪದೇಶ ಮಾಡಿ ಮಾರ್ಗದರ್ಶನ ತೋರಿಸ್ತಕ್ಕಂಥ ಅಡ್ಡ ದೊಡ್ಡ ವ್ಯಕ್ತಿ ನಾನು ಅಲ್ಲ ಪುಣ್ಯಾತ್ಮರೇ. ಆದ್ರೂ ಒಂದು ಮಾತು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕಲಿಲಿಕ್ಕೆ ಬಂದವರು ಈ ಲೋಕದಾಗ, ಎಲ್ಲರೂ ಕಲಿತುಕೊಂಡು ಭಗವಂತನ ಮಾಲಿಕೆಯನ್ನು ಸೇರ್ಲಿಕ್ಕೆ ಇದೊಂದು ಅಧ್ಯಾತ್ಮ ಒಳ್ಳೆ ಮಾರ್ಗ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೆ ನಾನು ಆಲ್ವಾಳಕ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಪ್ರಸಂಗ ಇರೋದ್ರಿಂದ ತಮ್ಗೆಲ್ಲ ಶುಭವಾಗಲಿ, ಒಳ್ಳೇದಾಗಲಿ ತಿಳ್ಕೊಂಡು ಆಶಿಸಿ, ನಾಳೆ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮಗಳು ಆರಂಭ ಮಾಡೋ ಸಮಯ ಲೇಟ್ ಮಾಡಬೇಡ್ರಿ. ಮತ್ತೆ ನಾಳೆ ರಾತ್ರಿ ಕಾರ್ಯಕ್ರಮ ಇರ್ತಿರ್ತಾವ. ನಂದು ಎಲ್ಲಿ ತನಕ ಹೆಂಗೈತಿ ಅಂತ ಕೇಳಿದ್ರೆ 18ನೇ ತಾರೀಕು ತನಕ ಡೇ ನೈಟ್ ಐತಿ ಇದು ಕಾರ್ಯಕ್ರಮ. 18ನೇ ತಾರೀಕು ತನಕ ಅದು ಏನಂತ ಕೇಳಿದ್ರೆ, ಆ ಬೀರೇಶ್ವರರ, ಮೋಗಸಿದ್ದೇಶ್ವರರ, ಬಸವಾದಿ ಶರಣರ ಚಿಂತನ ನಮ್ಮ ನಾಲಿಗೆಯಲ್ಲಿ ನಡೀತದಲ್ಲ, ಅದಕ್ಕೆ ಪುಣ್ಯಾತ್ಮರೆ, ಅದಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೇಂದ್ರ ಆಗ್ಯದ. ಅದಕ್ಕೆ ಭಾಳ ಕಡೆ ನೋಡಿನ, ನಮ್ಮಲ್ಲಿ ಇಲ್ಲಿ ಹಳ್ಯಾಳಕ್ಕೆ ನಡೀತದ, ನಂದಗಾಂವ್ಕ ನಡೀತದ ಪ್ರವಚನ ಅಂತಕ್ಕಂಥದ್ದು ಅದ್ಭುತವಾಗಿ. ಹಳ್ಯಾಳ ಶಿವರಾಮುತ್ಯನ ಗುಡಿ ಒಳಗ, ನಮ್ಮ ಬರಮದಲಿಂಗೇಶ್ವರ ದೇವಸ್ಥಾನ ನಂದಗಾಂವದೊಳಗೆ ನಡೀತದ. ಇಂಥವೆಲ್ಲ ದೇವಸ್ಥಾನಗಳನ್ನ ನೀವು ಜಾತ್ರೆ ಬರೀ ಖರ್ಚು ಮಾಡೋಕ್ಕಿಂತನೂ ಒಂದಿಷ್ಟು ಮುಂಚಿತವಾಗಿ ನಿಮಗೆ ಪ್ರಸಾದ ಮಾಡೋ ಶಕ್ತಿ ಇರ್ಲಿ, ಕೊನೆಗೆ ಚುನುಮುರಿ ಕೊಡ್ರಿ. ಆದ್ರೆ ಈ ಪ್ರವಚನ ಅಂತಕ್ಕಂಥ ಹಚ್ಚರಿ ನೀವೇನ್ ಅಂಜಲಕ್ ಹೋಗ್ಬೇಡ್ರಿ. ಅದನ್ನೆಲ್ಲ ಬಿಟ್ಟು ಶುದ್ಧವಾಗಿರ್ತಕ್ಕಂಥ ತಾಯಿ ಹಾಲು ಕೊಡ್ರಿ, ಆಕಳ ಹಾಲನ್ನು ಕೊಡ್ರಿ. ಯಾವ ತಾಯಿ ಗರ್ಭವತಿ ಇರ್ತಾಳ ಆ ಸಂದೊಳಗ ಆಕೆ ಆಕಳ ಹಾಲು ಕುಡಿದ್ರಂದ್ರ ಆ ಹುಟ್ಟು ಮಗ ಕಂಪ್ಯೂಟರ್ ಹಂಗೆ ಅಟ್ಟ ಜ್ಞಾನ ಬರ್ತೈತೆ. ಪರೀಕ್ಷೆ ಮಾಡಿ ನೋಡ್ಯಾರ, ಆ ಮಗುವಿಗೆ ಆಕಳ ಹಾಲು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರ್ಬೇಕ್ರ ಆಡಿನ ಹಾಲು. ಆಡೋ ಕೂಡ 28 ವನಸ್ಪತಿ ತಿಂದಿರ್ತೈತೆ. ಅದು ಮೀಸಲಿಲ್ಲದ ಹುಲ್ಲು ಮೈದ ಕುರಿ ಅಂತ ಹೇಳ್ತಾರ. ಹಂಗೆಲ್ಲ ಬಹಳ ಇದಕ್ಕೆ ಇತಿಹಾಸಗಳದಾವ. ಅದನ್ನೆಲ್ಲವನ್ನ ನಿತ್ಯ ಕೂಡ ನಿರಂತರ ನಿಮ್ಮ ಊರಾಗ ಪ್ರವಚನ ನಡೀತಂದ್ರ ಅದು ಮುಂದಿನ ಪೀಳಿಗೆ ಗೊತ್ತಾಗ್ತದ.